ಗೆ ಸ್ವಲ್ಪ ವರ್ಕರ್ಸ್ ಪ್ರಾಬ್ಲಮ್ ನಡೀತಿದೆ. ನಾವು ಓನರ್ಸ್ ಆಗಿರ್ಬೋದು, ಬಟ್ ಈಚ್ ಆ್ಯಂಡ್ ಎವ್ರಿ ವರ್ಕ್ ನಾವು ಮಾಡಲೇಬೇಕು. ಚೇರ್ ಮೇಲೆ ಆರಾಮಾಗಿ ಕಾಲ ಮೇಲೆ ಕಾಲ ಕೂತ್ಕೊಳ್ಳೋ ಕೆಲಸ ಅಲ್ವೇ ಅಲ್ಲ. ಊರಿಗೆ ಹೋಗಿ ಯಾವುದೋ ಕಾಲ ಆಗೋಗ್ಬಿಟ್ಟಿದೆ. ನಾನು ಲಿಟ್ರಲಿ ಮಿಡ್ ನೈಟ್ 2 ಗಂಟೆ ತನಕ ನಾವು ಕೆಲಸ ಮಾಡಿದ್ದೀವಿ. ಓಕೆನಾ? ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪವಿ ದೇವಿ ವರ್ಸ್. ಸೊ ಇವತ್ತು ನಾನು ಎವ್ರಿ ಡೇ ಈ ಥರ ಬೆಳಗಿನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬೊಟಿಕ್ ಕಡೆ ಹೊರಟಿದ್ದೀನಿ. ಸೊ ಆ್ಯಕ್ಚುಲಿ ಇವಾಗ ಬೊಟಿಕಲ್ಲಿ ವರ್ಕರ್ಸ್ ಇಲ್ಲ. ಓಕೆನಾ? ನಮಗೆ ಸ್ವಲ್ಪ ವರ್ಕರ್ಸ್ ಪ್ರಾಬ್ಲಮ್ ನಡೀತಿದೆ. ಎಲ್ಲರೂ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಹಾಗಂತ ನಾವು ಬೊಟಿಕ್ ಓಪನ್ ಮಾಡಿದ್ರೆ ಇರೋಕ್ಕೂ ಆಗಲ್ಲ. ನಾವು ಹೋಗಲೇಬೇಕು. ಆರ್ಡರ್ಸ್ ತೊಗೊಳೋದಿರುತ್ತೆ, ಕ್ಲೈಂಟ್ಸ್ ವಿಸಿಟ್ ಮಾಡ್ತಾನೆ ಇರ್ತಾರೆ. ಸೊ ಸರ್ಟನ್ ಟೈಮ್ ಓಕೆ ಪರವಾಗಿಲ್ಲ ಲೇಟಾಗಿ ಕೊಡಿ ಅಂತ ಬರೋ ಆರ್ಡರ್ಸ್ಗಳನ್ನ ತಗೋತಾ ಇರ್ತೀವಿ. ಹಾಗೆಯೇ ಇವತ್ತು ನನಗೆ ಸ್ವಲ್ಪ ಚಿಕ್ಕಪೇಟೆ ಕಡೆ ಹೋಗೋ ಕೆಲಸಗಳು ಇದೆ. ಸೊ ಬನ್ನಿ, ಇವತ್ತು ನಾನು ಏನೇನು ಮಾಡ್ತೀನಿ. ಫ್ಯಾಷನ್ ಡಿಸೈನರ್ ಆಗಿ ನಾವು ಜಸ್ಟ್ ಬೊಟಿಕಲ್ಲೇ ಇರ್ತೀವಿ ಅಂತ ಅಂದ್ಕೊಂಡಿರ್ತಾರೆ. ಲೈಕ್ ನಮ್ಮನ್ನ ಆರಾಮಾಗಿರುತ್ತೆ ಲೈಫು. ಅವ್ರಿಗೇನು ಆರ್ಡರ್ಸ್ ಬರುತ್ತೆ, ತಗೋತಾರೆ, ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಅಂತ ಅನ್ಕೋತಾರೆ. ಬಟ್ ನೋ, ಆ್ಯಕ್ಚುಲಾಗಿ ಫ್ಯಾಷನ್ ಡಿಸೈನರ್ ಆಗಿ ನಾವು ಕೂಡ ಏನೆಲ್ಲ ಸಫರ್ ಮಾಡ್ತೀವಿ. ನಾವು ಓನರ್ಸ್ ಆಗಿರ್ಬೋದು, ಬಟ್ ಈಚ್ ಆ್ಯಂಡ್ ಎವ್ರಿ ವರ್ಕ್ ನಾವು ಮಾಡಲೇಬೇಕು. ಪ್ರತಿಯೊಂದು ವರ್ಕ್ ಕೆಲಸನೂ ಮಾಡಬೇಕಾಗುತ್ತೆ ಬೊಟಿಕಲ್ಲಿ. ಸೊ ಬನ್ನಿ, ಇವತ್ತಿನ ದಿವಸ ನನ್ನ ಜೊತೆ ಏನೇನು ಮಾಡ್ತೀನಿ ನಾನು, ಇವತ್ತು ನನ್ನ ಡೇ ಹೇಗಿರುತ್ತೆ ಎಲ್ಲ ತೋರಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೋ. ಗಾಡಿ ಸ್ಟಾರ್ಟ್ ಮಾಡಬೇಕು, ಹಾಗಾಗಿ ವಿಡಿಯೋನ ಕಟ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಕ್ಲಿಪ್ ಬಂದುಬಿಟ್ಟು ಬೊಟಿಕಿಗೆ ಹೋದ್ಮೇಲಿಂದ ನಾನು ಅಲ್ಲಿ ಹೋಗಿ ಏನು ಕೆಲಸ ಮಾಡ್ತೀನಿ, ಹೇಗಿರುತ್ತೆ ನಾನೆಲ್ಲ ತೋರಿಸ್ತೀನಿ. ಓಕೆ? ಬೆಂಗಳೂರಲ್ಲಿ ಯಾವತ್ತಿಗೂ ಮುಗಿಲಾರದ ಕತೆ ಅಂದರೆ ಅದು ಟ್ರಾಫಿಕ್ ಕತೆ. ಬೆಂಗಳೂರಿಗೆ ಬಂದಮೇಲೆ ಜನ ಒಂದಲ್ಲ ಒಂದು ರೀತಿ ಜೀವನಕ್ಕೋಸ್ಕರ ಹೋರಾಟ ಮಾಡ್ತಾನೆ ಇರ್ತೀವಲ್ವಾ. ಫೈನಲಿ ಬೊಟಿಕಿಗೆ ರೀಚ್ ಆಗಿದ್ದೀನಿ ಇವಾಗ. ಸೊ ಬಂದ ತಕ್ಷಣ ನಮ್ಮ ಕೆಲಸ ಚೇರ್ ಮೇಲೆ ಆರಾಮಾಗಿ ಕಾಲ ಮೇಲೆ ಕಾಲ ಕೂತ್ಕೊಳ್ಳೋ ಕೆಲಸ ಅಲ್ವೇ ಅಲ್ಲ. ಸೊ ನೋಡಿ, ಇವಾಗ ಬೊಟಿಕಲ್ಲಿ ನಾವು ರೆಂಟೆಡ್ಗೆ ಔಟ್ಫಿಟ್ ಅಂತ ಕೆಲವು ಔಟ್ಫಿಟ್ಗಳನ್ನ ಇಟ್ಟಿರ್ತೀವಿ. ಓಕೆನಾ? ಇದನ್ನು ನೋಡ್ಬೋದು ನೀವು. ಎವ್ರಿ ಡೇ ಕ್ಲೈಂಟ್ಸ್ ಬಂದಾಗ ಅವರು ಇಲ್ಲಿರೋ ಔಟ್ಫಿಟ್ ಯಾವ್ದು ಪರ್ಚೇಸ್ ಮಾಡೋಕ್ಕೆ ಇಲ್ಲ ರೆಂಟಿಗೆ ತೊಗೊಳಕ್ಕೆ ಅಂತ ಚೆಕ್ ಮಾಡ್ತಿರ್ತಾರೆ. ಸೊ ಅದನ್ನು ಟ್ರಯಲ್ ನೋಡ್ತಾರೆ. ಆ್ಯಂಡ್ ಸ್ಟ್ಯಾಂಡಿಂದ ತೆಗೆದ್ಮೇಲೆ ಅಫ್ಕೋರ್ಸ್ ಅದೆಲ್ಲ ಮೆಸ್ ಆಗಿರುತ್ತೆ. ಅದನ್ನೆಲ್ಲ ನಾವು ಕ್ಲೀನ್ ಮಾಡಬೇಕು. ಬಂದ ತಕ್ಷಣ ಫಸ್ಟ್ ಅದನ್ನೆಲ್ಲ ಜೋಡಿಸೋದಿರ್ಬೋದು. ಆ್ಯಂಡ್ ಮ್ಯಾನಿಕ್ವಿನ್ಗೆ ಎಲ್ಲ ಔಟ್ಫಿಟ್ ಚೆನ್ನಾಗಿರೋ ಔಟ್ಫಿಟ್ನ ಡಿಸ್ಪ್ಲೇ ಮಾಡೋದಾಗಿರ್ಬೋದು. ಇದೆಲ್ಲ ಕೆಲಸ ಇರುತ್ತೆ. ಅಷ್ಟೇ ಅಲ್ಲ, ಆ್ಯಂಡ್ ದೆನ್ ಅದು ನೆಕ್ಸ್ಟ್ ಮತ್ತೆ ಕ್ಲೀನ್ ಮಾಡೋದು, ಫ್ಲೋರ್ ಗುಡಿಸೋದು, ಒರೆಸೋದು, ಅದೆಲ್ಲ ಇದ್ದೇ ಇರುತ್ತೆ. ಆ್ಯಂಡ್ ಪ್ರೊಡಕ್ಷನ್ ಹೌಸಲ್ಲಿ ನಮಗೆ ಪ್ರತಿಯೊಂದನ್ನು ಎತ್ತಿಡೋದು. ಇವಾಗ ವರ್ಕರ್ಸ್ ಬಂದರೆ ಏನು ಸ್ಟಿಚ್ ಮಾಡಬೇಕು ಅದೆಲ್ಲ ನೋಡ್ತಿರ್ತೀವಿ. ಈಗ ಎನಿವೇಸ್ ಅವ್ರ ವರ್ಕರ್ಸ್ ಇಲ್ಲ ಬಿಡಿ ಇವಾಗ, ಬಟ್ ಸ್ಟಿಲ್ ಆದ್ರೂ ಹೇಳೋದು, ಪ್ರತಿದಿನ ಬಂದಾಗ ನಾವು ಅವ್ರಿಗೇನು ಕೆಲಸ ಅವ್ರಿಗೇನು ಕೆಲಸ ಕೊಡಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಆ್ಯಂಡ್ ಇಲ್ಲೂ ಕೂಡ ಫಸ್ಟ್ ಬಂದ ತಕ್ಷಣ ಎಲ್ಲ ಕ್ಲೀನ್ ಮಾಡಬೇಕು, ಗುಡಿಸೋದು, ಹೊಸದು ಎಲ್ಲ ಮಾಡಬೇಕಾಗತ್ತೆ. ಲೈಕ್ ಇವಾಗ ಬಿಸ್ನೆಸ್ ಮಾಡ್ತಾ ಇದ್ದೀಯಾ ಅಂತಂದರೆ ಕಾನ್ಸೆಪ್ಟು ಆರಾಮಾಗಿರುತ್ತೆ. ನಿನಗೇನು ಕುತ್ಕೊಳ್ತೀಯಾ, ಹೋಗ್ತೀಯಾ, ಕಸ್ಟಮರ್ ಬರ್ತಾರೆ, ಆರ್ಡರ್ಸ್ ತೊಗೋತೀರಾ, ಬಿಸ್ನೆಸ್ ಚೆನ್ನಾಗಾಗತ್ತೆ. ನೋ, ಅದಲ್ವೇ ಅಲ್ಲ ಗೈಸ್. ಪ್ರತಿಯೊಂದೂ ನಾವು ನಿಂತು ಮಾಡಿಸ್ಬೇಕಾಗತ್ತೆ. ನಾವೇ ನಿಂತ್ಕೊಂಡು ಮಾಡಲೇಬೇಕಾಗತ್ತೆ. ಕೆಲವೊಂದ್ಸತಿ ವರ್ಕರ್ಸ್ ಇಲ್ಲ ಅಂತಂದರೆ ಎಲ್ಲ ನಮ್ಮ ಮೇಲೆ ಕೆಲಸಗಳು ಬಂದುಬಿಡುತ್ತೆ. ಓಕೆನಾ? ನಾವೇ ಮಾಡಬೇಕಾಗತ್ತೆ ಖುದ್ದಾಗಿ. ನನ್ನ ಫ್ರೆಂಡ್ಸು ಆ್ಯಕ್ಚುಲಿ ನನ್ನ ಸರೌಂಡಿಂಗ್ಸಲ್ಲಿರೋರೆ ನನಗೆ ಹೆಂಗೆ ಹೇಳ್ತಾರೆ ಗೊತ್ತಾ, ಅಯ್ಯೋ ನಿನಗೇನು ಬಿಡು, ಆರಾಮಾಗಿ ಕೆಲಸ ಮಾಡಬೇಕಂತ ಇಲ್ಲ, 9 to 5 ಜಾಬ್ ಥರ ಏನಲ್ಲ, ಯಾವಾಗ ಬೇಕಾದರೂ ಹೋಗ್ಬೋದು, ಆ್ಯಂಡ್ ಎಷ್ಟು ದಿನ ಬೇಕಾದರೂ ಲೀವ್ ತೊಗೋಬೋದು, ಆ ಥರ ಇಲ್ಲ ಅಂತ. ನಿಮಗೆ ಗೊತ್ತಾ, ನಾನು ಊರಿಗೆ ಹೋಗಿ ಯಾವುದೋ ಕಾಲ ಆಗೋಗ್ಬಿಟ್ಟಿದೆ. ನಾನು ನಮ್ಮಮ್ಮನೇ ನಮ್ಮ ಅಕ್ಕಂದ್ರೆ ಬರ್ತಿರ್ತಾರೆ ಇಲ್ಲಿಗೆ. ನಾನು ಊರಿಗೆ ಹೋಗಿ ಫ್ಯಾಮಿಲಿ ಜೊತೆ ಊರಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಈ ಥರ ದಿನಗಳನ್ನ ನೋಡಿ ಯಾವುದೋ ಕಾಲ ಆಗಿಬಿಟ್ಟಿದೆ ಗೈಸ್. ಏನು ಗೊತ್ತಾ, ನಾವು ಅನ್ಕೋತೀವಿ ಅಷ್ಟೇ ಬಿಸ್ನೆಸ್ ಚೆನ್ನಾಗಿರುತ್ತೆ, ಬಿಸ್ನೆಸ್ ಮಾಡ್ಬೋದು. ಬಟ್ ಅಫ್ಕೋರ್ಸ್ 9 to 5 ಜಾಬ್ ಅವ್ರಿಗೆ ಅವ್ರದ್ದೇ ರೀತಿಯಾದಂಥ ಕಷ್ಟಗಳಿರುತ್ತೆ, ನಮಗೆ ನಮ್ಮದೇ ರೀತಿಯಾದಂಥ ಕಷ್ಟಗಳಿರುತ್ತೆ. ಬಟ್ ಯಾವಾಗ ಬೇಕಾದರೂ ರಜೆ ತೊಗೋಬಹುದು ಅನ್ನೋ ಒಂದೇ ಕಾರಣಕ್ಕೆ ಬಿಸ್ನೆಸ್ ಚೆನ್ನಾಗಿರುತ್ತೆ ಅಂತ ಅನ್ಕೊಳಕ್ಕೆ ಹೋಗಲೇಬೇಡಿ. 24 hours ನೀವು ಬಿಸ್ನೆಸ್ಸಿಗೆ ನಿಮ್ಮ ಟೈಮ್ ಕೊಡಲೇಬೇಕಾಗುತ್ತೆ. ಸಮ್ಟೈಮ್ಸ್ ಅವಶ್ಯಕತೆ ಇತ್ತು ಅಂತಂದರೆ, ಬಟ್ ನಾಟ್ ಎವ್ರಿ ಡೇ. ಲಾಸ್ಟ್ ಟೈಮ್ ರೀಸೆಂಟಾಗಿ ನಾನು ಒಂದು ಸತಿ ಕ್ಲೈಂಟಿದ್ದು ಅರ್ಜೆಂಟ್ ಆರ್ಡರ್ ಕೊಡಲೇಬೇಕಾಗಿತ್ತು. ಒಂದು ಇಂಟರ್ನ್ಯಾಷನಲ್ ಆರ್ಡರ್ ಇತ್ತು. ಸೊ ಲಿಟ್ರಲಿ ಮಿಡ್ ನೈಟ್ 2 ಗಂಟೆ ತನಕ ನಾವು ಕೆಲಸ ಮಾಡಿದ್ದೀವಿ. ಓಕೆನಾ? ಅಷ್ಟೋ ತನಕ ಕೆಲಸ ಮಾಡಿ ಆಮೇಲೆ ಆರ್ಡರ್ನ ಪ್ಯಾಕ್ ಮಾಡಿ ರೆಡಿ ಮಾಡಿ ಅದನ್ನು ಡೆಲಿವರಿ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಹೋಗಿದ್ವಿ. ಈ ಥರ ಎಲ್ಲ ಇರುತ್ತೆ. ಸೊ ನಿಮಗೆ ನಿಮ್ಮದೇ ರೀತಿಯಾದಂತಹ ಕಷ್ಟ, ನಮಗೆ ನಮ್ಮದೇ ರೀತಿಯಾದಂಥ ಕಷ್ಟ. ಎನಿವೇಸ್, ಯಾರ ಕೆಲಸನೂ ಜಡ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಇವಾಗ
ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಬಂದಿದ್ದೀನಿ ಇವಾಗ, ಎಲ್ಲ ರೆಡಿ ಮಾಡಿ ಆರ್ಗನೈಸ್ ಮಾಡಿ ಬೊಟಿಕ್ ರೆಡಿ ಮಾಡಬೇಕು, ಕೆಲಸಗಳು ಮುಗಿಸ್ಕೊಳ್ಳೋಣ. ಆ್ಯಂಡ್ ಇದಾದಮೇಲೆ ನಾನು ಚಿಕ್ಕಪೇಟೆಗೆ ಹೋಗಬೇಕು. ಬಿಕಾಸ್ ಕಸ್ಟಮರ್ ಆರ್ಡರ್ ಕೊಟ್ಟಿದ್ದಾರೆ ಆ್ಯಂಡ್ ಅವರಿಗೆ ಫ್ಯಾಬ್ರಿಕ್ ನಾನೇ ತೊಗೊಬರ್ಬೇಕಂತ. ಹೋಗಿ ಫ್ಯಾಬ್ರಿಕ್ ಸೋರ್ಸ್ ಮಾಡೋದಿದೆ ಇವತ್ತು. ಇಷ್ಟೆಲ್ಲ ನಾವು ಓಡ್ತಾನೆ ಇರ್ತೀವಿ, ಬಂದು ಕುತ್ಕೊಳ್ಳೋಕೆ ನಮಗೆ ಟೈಮ್ ಇರೋಲ್ಲ ಬಿಡಿ. ಸಮ್ಟೈಮ್ಸ್ ಊಟ ಸ್ಕಿಪ್ ಆಗುತ್ತೆ, ಯಾವುದೋ ಟೈಮಿಗೆ ಊಟ ಮಾಡ್ತೀವಿ, ನಾವು ಊಟ ಮಾಡಿದ್ವಿ ಊಟ ಮಾಡಿಲ್ವ ಅಂತ ನಮಗೆ ನೆನಪಿರಲ್ಲ. ನಿಜ ಹಂಗಿರುತ್ತೆ ಲೈಫು. ಎನಿವೇಸ್, ಬಟ್ ನಾನು ಎಂಜಾಯ್ ಮಾಡ್ತಿದ್ದೀನಿ. ನನ್ನ ಕೆಲಸ ನನಗಿಷ್ಟ, ನನಗೆ ತುಂಬ ಖುಷಿಯಿಂದ ಆರಾಮಾಗಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಚಿಕ್ಕಪೇಟೆಗೆ ಹೋಗ್ಬೇಕಾ ತೋರಿಸ್ತೀನಿ ಹೆಂಗೆ ನಾವು ಫ್ಯಾಬ್ರಿಕ್ ಸೋರ್ಸ್ ಮಾಡೋದಿರ್ಬೋದು, ಹೆಂಗಿರುತ್ತೆ ನಮ್ಮ ಲೈಫ್ ಅದನ್ನು ನೋಡಿ. ಇವತ್ತು ಕಂಪ್ಲೀಟಾಗಿ ನನ್ನ ಡೇ ಆಸ್ ಅ ಫ್ಯಾಷನ್ ಡಿಸೈನರ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡ್ತೀನಿ. ಗೈಸ್, ನೀವು ನೋಡ್ಬೋದು ಔಟ್ಫಿಟ್ಗಳೆಲ್ಲ ನಾನು ಈ ಥರ ಎಲ್ಲ ಅರೇಂಜ್ ಮಾಡಿದ್ದೀನಿ. ಫೈನಲ್ ಹಿಂಗಾಗಿದೆ. ಸೊ ಇಲ್ಲಿ ಏನಂದರೆ ರೆಂಟೆಡ್ಗೂ ಔಟ್ಫಿಟ್ ಸಿಗುತ್ತೆ ಆ್ಯಂಡ್ ಈವನ್ ಫಾರ್ ಸೇಲ್ಗೂ ಕೂಡ ಇದೆ. ನಿಮ್ಗೆ ಯಾರಿಗಾದ್ರೂ ಲೆಹೆಂಗಾಸ್ ಬೇಕು, ಗೌನ್ಸ್ ಬೇಕು, ಈ ಥರ ಏನಾದರೂ ನಿಮಗೆ ಈ ಥರ ಈ ಥರ ಫ್ರಾಕ್, ಈ ಥರ ಅನಾರ್ಕಲಿ ಫ್ರಾಕ್ ಥರ ಈ ಥರ ಎಲ್ಲ ಬೇಕು ಅಂತ ಅಂದರೆ ನೀವು ರೆಂಟಿಗಾದ್ರೂ ತೊಗೊಳ್ಬೋದು, ಇಲ್ಲ ಪರ್ಚೇಸ್ ಮಾಡ್ತೀರಂದರೆ ಪರ್ಚೇಸು ಕೂಡ ಮಾಡ್ಬೋದು. ಬೊಟಿಗೆ ವಿಸಿಟ್ ಮಾಡಿ ನಿಮಗೆ ನಾನು ಎಲ್ಲ ರೀತಿ ಯಾವ ಥರ ಔಟ್ಫಿಟ್ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಇಷ್ಟ ಆದರೆ ಖಂಡಿತ ನೀವು ಪರ್ಚೇಸ್ ಮಾಡ್ಬೋದು. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಯಾಕಾದ್ರೂ ಯೂಸ್ ಕೂಡ ಆಗ್ಬೋದು. ಆ್ಯಂಡ್ ಅಲ್ಲಿ ನೋಡ್ಬೋದು ನೀವು ಬ್ಲೌಸಸ್ಗಳನ್ನ ಕೂಡ ಡಿಸ್ಪ್ಲೇ ಮಾಡಿದ್ದೀವಿ. ನಮ್ಮಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಕೂಡ ನಡೆಯುತ್ತೆ. ಸೊ ಅದು ಕೆಲವು ಡಿಸ್ಪ್ಲೇ ಇದೆ. ಅಲ್ಲೂ ಕೂಡ ಕೆಲವು ಬ್ಲೌಸ್ಗಳು ಸೇಲ್ಗೆ ಕೂಡ ಇದೆ. ರೆಡಿ ಬ್ಲೌಸಸ್ ಥರ ಇರುತ್ತೆ. ಸೊ ನೀವು ಯಾವುದಾದ್ರೂ ಮ್ಯಾಚ್ ಮಾಡಿಕೊಂಡು ತೊಗೊಂಡು ಹೋಗ್ತೀರಾ ಅಂತಂದರೆ ಅದು ಕೂಡ ಆಪ್ಷನ್ ಇದೆ. ಸೊ ಆದಷ್ಟು ನೀವು ಬೊಟಿಕಿಗೆ ವಿಸಿಟ್ ಮಾಡಿ, ನಿಮ್ಗಿನ್ನ ಹೆಚ್ಚು ಆಪ್ಷನ್ಗಳು ಅಥವಾ ಇಲ್ಲಿ ಏನೇನು ಆ್ಯಕ್ಚುಲಾಗಿ ನಾವೇನು ವರ್ಕ್ ಮಾಡ್ತೀವಿ, ಏನೇನು ಥರ ಔಟ್ಫಿಟ್ಗಳು ನಿಮಗೆ ಸಿಗುತ್ತೆ, ನಿಮಗೆಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೊ ಡೂ ವಿಸಿಟ್ ಅವರ್ ಬೊಟಿಕ್. ಇದ್ರ ಬಗ್ಗೆ ನಿಮಗೆ ಬೊಟಿಕ್ ಬಗ್ಗೆ ಲೊಕೇಶನ್ನು, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಬೇಕು ಅಂತಂದರೆ ನನಗೆ DM ಮಾಡಿ. ಖಂಡಿತವಾಗ್ಲೂ ನಾನು ನಿಮಗೆ ನಮ್ಮ ಬೊಟಿಕ್ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ, ನಿಮ್ಗೆ ಶೇರ್ ಮಾಡ್ತೀನಿ. ಓಕೆನಾ? ಸೊ ಗೈಸ್, ಆ್ಯಕ್ಚುಲಿ ನಾನು ನಿಮಗೆ ವಿಡಿಯೋ ಶೂಟ್ ಮಾಡುವಾಗಿಂದ ಹೇಳ್ತಾನೆ ಇದ್ದೆ, ನಾನು ಇವತ್ತು ಚಿಕ್ಕಪೇಟೆಗೆ ಹೋಗಬೇಕಿದೆ, ಫ್ಯಾಬ್ರಿಕ್ ಸೋರ್ಸ್ ಮಾಡೋದಿದೆ ಅಂತ ಹೇಳ್ಬಿಟ್ಟು. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಕ್ಲೈಂಟ್ ಅವೈಲೇಬಲ್ ಇಲ್ಲ ಅಂತೆ. ಸೊ ಹಾಗಾಗಿ ಇವತ್ತು ನಾನು ಚಿಕ್ಕಪೇಟೆಗೆ ಹೋಗೋದು, ಫ್ಯಾಬ್ರಿಕ್ ಸೋರ್ಸ್ ಮಾಡೋದು ಪ್ಲಾನ್ ಏನಿತ್ತು ಅದು ಕ್ಯಾನ್ಸಲ್ ಆಗಿದೆ. ಮತ್ತೆ ನಾನು ಬೊಟಿಕಲ್ ಆಸ್ ಯೂಶುವಲ್ ನಾನು ಮಾಡ್ಬೇಕಾಗಿರೋ ಕೆಲಸಗಳೇನಿದೆ ಅದೆಲ್ಲ ಕಂಪ್ಲೀಟ್ ಕೂಡ ಆಗಿದೆ. ಈಗಾಗಲೇ ಟೈಮ್ 6 ಗಂಟೆ ಆಗಿದೆ, ಸಂಜೆ 6 ಗಂಟೆ. ಬಟ್ ಸ್ಟಿಲ್ ಬಿಸಿಲು ನೋಡಿ, ಇನ್ನ ಏನೋ ಮಧ್ಯಾಹ್ನ ಆಗಿದೆ ಅನ್ನೋ ಫೀಲ್ ತರ ಇದೆ ನಂಗೆ ಆಕ್ಚುಲಿ. ಎನಿವೇಸ್, ನನ್ಗೆ ಸ್ವಲ್ಪ ವರ್ಕ್ ಇತ್ತು, ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳಕ್ ಒಂದು ಟೈಮ್ ಸಿಕ್ತಂಗಾಯ್ತು. ಮತ್ತೆ ನೋಡೋಣ, ಕಸ್ಟಮರ್ ಯಾವಾಗ ಅವೈಲೇಬಲ್ ಇರ್ತಾರೆ ಅವಾಗ ಹೋಗ್ಬೇಕಾಗತ್ತೆ. ಆ ಟೈಮಲ್ಲಿ ಚಿಕ್ಕಪೇಟೆಗೆ ಹೋದ್ರೆ ಫ್ಯಾಬ್ರಿಕ್ ಸೋರ್ಸ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಮ್ ಡೇ ಹೆಂಗೆ ಅಲ್ಲೇ ಸ್ಪೆಂಡ್ ಆಗುತ್ತೆ, ಎಷ್ಟು ಟೈಮ್ ತಗೊಳುತ್ತೆ, ಏನು ಇದ್ರ ಬಗ್ಗೆ ಎಲ್ಲ ನಾನು ನಿಮ್ಗೆ ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತಿಗೆ ಬೊಟಿಕ್ ರಿಲೇಟೆಡ್ ಆಗಿ ಇಷ್ಟೇ ವಿಡಿಯೋ ಮಾಡ್ಲಿಕ್ಕೆ ಆಗಿದ್ದು. ಇನ್ನ ವರ್ಕರ್ಸ್ ಎಲ್ಲ ಬರ್ಲಿ, ಅವರೆಲ್ಲ ಬಂದ್ಮೇಲೆ ಇಲ್ಲಿನ ವರ್ಕ್ ಹೆಂಗ್ ನಡೆಯುತ್ತೆ, ಯಾವ ರೀತಿ ಕ್ಲೈಂಟ್ಸ್ ಅಟೆಂಡ್ ಮಾಡೋದ್ರಿಂದ ಪ್ರತಿಯೊಂದು ನೋಡೋಣ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ. ಅಂಡ್ ಇದೇ ರೀತಿ ನನ್ನ ವಿಡಿಯೋನ ಫಾಲೋ ಮಾಡ್ತಾ ಇರಿ, ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳ ಜೊತೆ ನಾನು ನಿಮ್ ಮುಂದೆ ಬರ್ತೀನಿ. ಹಾಗೇನೆ ನಿಮ್ಗೆ ನನ್ನ ವಿಡಿಯೋ ನೋಡೋದ್ರಿಂದ ನಮ್ ಬೊಟಿಕಲ್ಲಿ ಔಟ್ಫಿಟ್ ರೆಡಿ ಆಗೋದಿರ್ಬೋದು, ನಿಮ್ಗೆ ಯಾವ್ದಾದ್ರು ಔಟ್ಫಿಟ್ ಬೇಕು ಅಂತ ಅನ್ಸ್ಬೋದು, ಇದೆಲ್ಲದಕ್ಕೂ ಒಂದು ಆಪ್ಷನ್ ಇದೆ. ಸೊ ನೋಡಿ, ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಅಂಡ್ ದಯವಿಟ್ಟು ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಈ ನನ್ನ ಪವಿ ದೇವಿ ವರ್ಸ್ ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್, ಟೇಕ್ ಕೇರ್.